ಹಾರ್ಸ್ ಪೂಲಲ್ಲಿ ಒಂದು ಕ್ವೆಶನ್ ಇದೆ, ಇದೊಂಥರ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ಜಿಮ್ ಸಾ ಮೀ ಇನ್ ಅ ಬಾರ್ಬರ್ ಶಾಪ್ ಅಂತ ಇದೆಯಲ್ಲ, ಅದು ತುಂಬಾ ಸಿಂಪಲ್ ಅನಿಸ್ತು. ಸೊ ಇಲ್ಲಿ ನಮಗೆ ವ್ಯಾಲ್ಯೂಸ್ ಕೂಡ ಸಿಕ್ತು. ಸೊ ಮೂವ್ ಆಗ್ತಾ 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 ಈ ಥರ ನಾವು ಫೈಂಡ್ ಔಟ್ ಮಾಡ್ಕೊಂಡ್ವಿ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನು ಅಂದರೆ, ಇವಾಗ ಟೆಕ್ಸ್ಟ್ ಈ ಥರ ಇದೆ, ಪ್ಯಾಟರ್ನ್ ಇದಿದೆ, ಮತ್ತು ಇವಾಗ ನಾವು ಲೆಂತ್ನ ಫೈಂಡ್ ಮಾಡ್ಕೋಬೇಕು. ದಟ್ ಈಸ್ 6. ಮತ್ತು ಇಂಡೆಕ್ಸಿಂಗ್ ಮಾಡ್ಕೋಬೇಕು. 0 1 2 3 4 5. ಸೊ 0 to 5 ಇಂಡೆಕ್ಸ್ ಇದೆ. ಇವಾಗ ನಾವು ಬ್ಯಾಡ್ ಮ್ಯಾಚ್ ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಇಲ್ಲಿ ಬಾರ್ಬರ್ ಶಾಪಲ್ಲಿ ನಮಗೆ ರಿಪೀಟ್ ಆಗ್ತಿತ್ತು. ಸೊ ನಾವು ಬ್ಯಾಡ್ ಮ್ಯಾಚ್ ಟೇಬಲಲ್ಲಿ BARE ಮತ್ತು ಒಂದು ಅಂಡರ್ಸ್ಕೋರ್ ಮಾತ್ರ ತಗೊಂಡಿದ್ವಿ. ಇದರಲ್ಲಿ ಯಾವುದು ಕೂಡ ರಿಪೀಟ್ ಆಗಿಲ್ಲ. ಸೊ ಎಲ್ಲ ಲೆಟರ್ಸ್ನೂ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಆಮೇಲೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇವಾಗ ಇದು ಮಾಡಿದಾಗ ನಮಗೆ 6 - 0 - 1 is 5. 6 - 1 - 1 is 4. ಈ ಥರ ಮಾಡಿದ್ರೆ 3 2 1 ಮತ್ತು 0 ಬರುತ್ತೆ. ಸೊ ನ ಕನ್ಸಿಡರ್ ಮಾಡಬಾರ್ದು, ಅಂಡರ್ಸ್ಕೋರ್ನು ಕೂಡ ಕನ್ಸಿಡರ್ ಮಾಡಬಾರ್ದು, 0ನೇ ಬರುತ್ತೆ. ಇಲ್ಲಿ ಬರ್ಕೊಳ್ಳುವಾಗ ನಾವು ಇದು ವ್ಯಾಲ್ಯೂ 5 4 3 2 1 0 ಬರೋದ್ರಿಂದ ನ ಕನ್ಸಿಡರ್ ಮಾಡಬಾರ್ದು. ಇಲ್ಲಿ ನಾವೇನು ತೊಗೊಂಡಿದ್ವಿ, ಅಂಡರ್ಸ್ಕೋರ್ಗೆ 6 ಅಂತ ವ್ಯಾಲ್ಯೂ ತೊಗೊಂಡಿದ್ವಿ. ಲೆಂತ್ ಏನು ಬಂದಿತ್ತು ಅದೇ ತೊಗೊಂಡಿದ್ವಿ ಲಾಸ್ಟ್ ಎಲಿಮೆಂಟ್ಗೆ. ಬಟ್ ನಮಗೆ ಇಲ್ಲಿ ಲಾಸ್ಟ್ ಎಲಿಮೆಂಟ್ ಅಂಡರ್ಸ್ಕೋರ್ ಇದೆ ಮತ್ತು ಎರಡಕ್ಕೂ ಸಹ ಲೆಂತ್ 6ನೇ ತೊಗೊಳ್ಳೋಣ. ಆದರೆ 0 ಅಂತ ತೊಗೊಂಡ್ರೆ ನಮಗೆ ಮ್ಯಾಚ್ ಮಾಡೋಕ್ಕಾಗೋದಿಲ್ಲ. ಸೊ ಲೆಂತ್ ವ್ಯಾಲ್ಯೂನೇ ಇಲ್ಲಿ ಎರಡಕ್ಕೂ ಕನ್ಸಿಡರ್ ಮಾಡ್ಕೋಬೋದು. ಅದಾದಮೇಲೆ ನಾವಿವಾಗ ಲೆಟರ್ನ ಬರೆಯೋಣ. ಮೈ ಅಂಡರ್ಸ್ಕೋರ್ ಇದು ಬರಿತೀವಿ. ಇವಾಗ ಬರೆದ ಮೇಲೆ ಮ್ಯಾಚ್ ಮಾಡ್ತಾ ಹೋಗೋಣ. ಫಸ್ಟ್ ಲೆಟರು ಮೈಸೂರು. ನಾನು ಇವಾಗ ಇನ್ನೊಂದು ಪೆನ್ನಲ್ಲಿ ಬರಿತೀನಿ ಇದನ್ನು. ಓಕೆ, ಇವಾಗ ನಮಗೆ ಲಾಸ್ಟ್ ಎಲಿಮೆಂಟ್ದು ಏನು ಸಿಕ್ತು, R ಸಿಕ್ಕಿದೆ. Rದು ವ್ಯಾಲ್ಯೂ ಏನು 1. ಸೊ 1 ಸ್ಪೇಸ್ನ ಮುಂದೆ ಮೂವ್ ಮಾಡ್ತೀವಿ. ಇವಾಗ ಇಲ್ಲಿಗೆ ನಾವು ಲಾಸ್ಟ್ ಲೆಟರ್ನ ಹಾಕೋತೀವಿ. ಆಮೇಲೆ ಇಲ್ಲಿ ಎಲ್ಲನೂ ಫಿಲ್ ಮಾಡಬೇಕು. ಎಲ್ಲ ಫಿಲ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಮೂವ್ ಆಗಬೇಕು. ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಇಲ್ಲಿ ಏನಾಗಿತ್ತು, ನಮಗೆ ಲಾಸ್ಟ್ ಲೆಟರು A ಸಿಕ್ಕಿತ್ತು. Aದು ವ್ಯಾಲ್ಯೂ ಎಷ್ಟು, 4 ಆಗಿತ್ತು. ಸೊ 4 ಮೂವ್ ಮಾಡಿದ್ವಿ, 4 ಟೈಮ್ಸ್ ಮೂವ್ ಮಾಡ್ಕೊಂಡ್ವಿ. ಆವಾಗ ಲಾಸ್ಟ್ ಲೆಟರ್ R ಥರ ಬರೆದ್ವಿ. ಇಲ್ಲಿ ನಮಗೆ ಈ ಥರ ಮಾಡೋಕ್ಕೆ T ಸಿಕ್ಕಿದೆ. ಸೊ ವ್ಯಾಲ್ಯೂ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಲೆಂತ್ ವ್ಯಾಲ್ಯೂನೇ ಕನ್ಸಿಡರ್ ಮಾಡೋಣ. ಎಲ್ಲಿ ಕೊನೆ ವ್ಯಾಲ್ಯೂ ಅಥವಾ ಗೊತ್ತಿಲ್ಲದೆ ಇರೋ ವ್ಯಾಲ್ಯೂ ಎಲ್ಲ ಇರುತ್ತೋ ಅಲ್ಲಿ ಲೆಂತ್ ವ್ಯಾಲ್ಯೂನೇ ಕನ್ಸಿಡರ್ ಮಾಡ್ಕೊಂಡು ಬರೆಯೋದು. ಸೊ ವ್ಯಾಲ್ಯೂ ಇಸ್ 6 ಇವಾಗ. ಸೊ 6 ಮೂವ್ ಮಾಡಬೇಕು. ಇಲ್ಲಿ ಮಾಡೋಣ. 1 2 3 4 5 6. ಸೊ Cಗೆ ಇದು ಕೂತ್ಕೋತು. ಇವಾಗ ನಾವು ಮತ್ತು ಫಿಲ್ ಮಾಡ್ತಾ ಹೋಗೋಣ. ROSYM. ಆವಾಗ ನಮಗೆ C ವ್ಯಾಲ್ಯೂ ಕೂಡ ಗೊತ್ತಿಲ್ಲ. ಸೊ C ವ್ಯಾಲ್ಯೂಗೂ ಮತ್ತೆ 6 ಪೊಸಿಷನ್ ಮೂವ್ ಮಾಡೋದು. 4 5 6 ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಆಗುತ್ತೆ. ROSYM ಈ ಥರ ಫಿಲ್ ಆಯಿತು. ವ್ಯಾಲ್ಯೂ ಗೊತ್ತು ನಮಗೆ, ದಟ್ ಈಸ್ 5. ಸೊ 5 ಮೂವ್ ಮಾಡೋದು 1 2 3 4 5. ಕೊನೆಯ ಲೆಟರ್ ಹೀಗೆ ಬರುತ್ತೆ. ಈ ಥರ ನಮಗೆ ಸಿಗುತ್ತೆ. ಗೊತ್ತಿಲ್ಲದೆ ಇರೋ ವ್ಯಾಲ್ಯೂ ಇದ್ದರೆ ಲೆಂತ್ ವ್ಯಾಲ್ಯೂನೇ ತಗೊಳ್ಳೋದು. ಆಮೇಲೆ ಕೊನೆ ನಂಬರ್ 0 ಅಂತ ಇದ್ರೂ ಲೆಂತ್ ವ್ಯಾಲ್ಯೂ ತೊಗೊಳ್ಳೋದು. ಅಂಡರ್ಸ್ಕೋರ್ ಇದ್ರೂ ಸಹ ಲೆಂತ್ ವ್ಯಾಲ್ಯೂನ ತೊಗೊಳ್ಳೋದು. ಇವಾಗ ನಮಗೆ ಹಿಂಗೆ ಮಾಡಿದ್ರೆ ಕೊನೆಯಲ್ಲಿ ನಮಗೆ ಮೈಸೂರು ಅಂತ ಪ್ಲೇಸ್ ಸಿಗುತ್ತೆ.